ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಜ್ಜಾರ ಹೇಳ್ರಿ, ಎಲ್ಲಿಂದ ಬಂದಿರಿ ನೀವು? ಈಗ ಬಂದೇವ್ರಿ. ದಂದರ್ಗಿರಿ, ತಿಕೋಟಾ ತಾಲೂಕ್ ರೀ? ತಿಕೋಟ ತಾಲೂಕು ಬಂದಿದ್ದಾರೆ. ಹಾ ರೀ. ಏನ್ ಇಲ್ಲಿ ಸರ್ಕಾರ ದವಾಖಾನಿಗೆ ಏನ್ ತೋರ್ಸ್ಕೋಕ್ ಬಂದಿರಿ? ಕಣ್ಣು ತೋರ್ಸ್ಕೊಳಕ್ ಬಂದಿದ್ದೇವ್ರಿ. ಕಣ್ಣು ತೋರ್ಸ್ಕೋಕ್ ಬಂದಿರಿ? ಅಜ್ಜಾರು ಪಾಪ ದಂದೂರ್ಗಿಂದ ಬಂದಾರ. ಅವರಿಗೆ 64 ವಯಸ್ಸು. ಅವ್ರಿಲ್ಲಿ ವಿಜಾಪುರ ಜಿಲ್ಲಾ ಸರ್ಕಾರಿ ದವಾಖಾನೆ ಒಳಗೆ ಕಣ್ಣು ತೋರ್ಸ್ಕೋಕ್ ಬಂದಾರ. ಏನಂದ್ರಿ ಡಾಕ್ಟರ್ ರೀ? ಅದೇನು ನೋಡಿದ್ರಿ, ನೋಡ್ಕೇಸಿಂದ ಹೊರಗೆ ತಗೋಬೇಕು. ಅದು ಔಷಧ ಕೊಡ್ತಾರೆ, ತಗೋ ಹೋಗತ್ತಂದ್ರೆ ಅವ್ರು ಔಷಧ ಹೊರಗೆ ತಗೋಬೇಕಂತ ಹೇಳಿದ್ರು. ಔಷಧ ಯಾಕೆ ಇಲ್ಲಿ ಇಲ್ಲತ್ರಿ ಸರ್ಕಾರ ದವಾಖಾನೆಗ? ಏನತ್ತಂದಾರಿ? ಹೊರಗೆ ತಗೊಂಡಾರಿ? ಹೊರಗೆ ಹೋಗತ್ತಾನ, ಹೊರಗೆ ತಗೊಳ್ ಹೋಗತ್ತಂದ್ರಿ. ಮತ್ ಚಸ್ಮಾ ಏನತ್ತಂದ್ರಿ? ಚಸ್ಮಾ ಅಲ್ಲಿ ಕೊಡ್ತಾರೆ ಹೋಗಂದ್ರೆ ಅವರು ಅಲ್ಲಿ ಹೊರಗೆ ತಗೋಬೇಕು. ಚಸ್ಮಾನ ಹೊರಗೆ ತಗೊಂಡಾರಿ. ನೋಡ್ರಿ, ಇಲ್ಲಿ ಇವತ್ತು ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದೀವಿ. ಬಂದಿದ್ದೆ ನಾನು. ಅವಾಗ ಇಲ್ಲಿ ಅಮರಪ್ಪ ಗೊಳಸಂಗಿ ಅನ್ನೋರು ದಂದರ್ಗಿ ಊರು, ತಿಕೋಟಾ ತಾಲೂಕು, ಡಿಸ್ಟಿಕ್ ವಿಜಯಪುರ. ಇವತ್ತೇ ನೋಡ್ರಿ, ಇದು 24/3/2023 ಅಲ್ಲಿಂದ ಹಳ್ಳಿಯಿಂದ ಪಾಪ ಹಿರಿಯರು ಬಂದಾರ. ಇಲ್ಲಿ ಸರ್ಕಾರ ದವಾಖಾನೆ ಒಳಗೆ ಪಾಪ ಬಡವ್ರು ಇರ್ತಾರೆ, ಸರ್ಕಾರ ದವಾಖಾನೆ ಒಳಗೆ ಸವಲತ್ತು ಇರ್ತಾವೆ ಎಲ್ಲ ರೀತಿ ಅಂತ ಬಂದಾರ. ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಏನು ಹೇಳತ್ತಾರತ್ತಂದ್ರೆ ಚಸ್ಮಾನು ಪಾಪ ಅವ್ರು ಕಣ್ಣು ತೋರ್ಸೋಕೆ ಬಂದಾರ, ಚಸ್ಮಾನು ಇಲ್ಲ. ಆಮೇಲೆ ಅವ್ರಿಗೇನಿದು ಔಷಧ ಇಲ್ಲ, ಕಣ್ಣೊಳಗೆ ಹಾಕೋ ಟ್ಯೂಬು ಮತ್ತು ಮಾತ್ರೆಗಳು ಏನು ಬರೆದು ಕೊಟ್ಟಾರ ಅದನ್ನೂ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇಲ್ಲ. ಹೊರಗೆ ತಗೋಂತ ಅವ್ರಿಗೆ ಹೇಳತ್ತಾರ. ಈಗ ನಿಮ್ಗೆ ಹೊರಗೆ ತಗೋಕ ರೊಕ್ಕ ಅದು ಹೆಂಗ್ರಿ? ಈಗ ನೋಡ್ರಿ, ಅಲ್ಲಿಂದ ಪಾಪ ಬಡವರು ಇಲ್ಲಿ ಸರ್ಕಾರ ದವಾಖಾನಿಗೆ ಬರ್ತಾರ. ದುಡ್ಡು ಇರ್ಲಾರ್ದವ್ರು ಪಾಪ ಆರ್ಥಿಕ ಪರಿಸ್ಥಿತಿ ಇರ್ತೈತೆ, ಅದಕ್ಕೆ ಸರ್ಕಾರ ದವಾಖಾನಿಗೆ ಬಂದಿರ್ತಾರ. ಮತ್ತೀಗ ಎಲ್ಲಾನು ಇವ್ರು ಬಂದವರು ಚಸ್ಮಾನು ಹೊರಗೆ ತಗೋ ಹೋಗ್ರಿ, ಕಣ್ಣಿಗೆ ಹಾಕೋ ಟ್ಯೂಬು, ಔಷಧ, ಮಾತ್ರೆಗಳು ಹೊರಗೆ ತಗೋ ಹೋಗತ್ತಂದ್ರೆ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಇದು ಮತ್ತು ಇದ್ದು ಏನು ಉಪಯೋಗ ಆಗ್ತದೆ ಬಡವರಿಗೆ ಅಂತ ನಮ್ದು ಒಂದು ಪ್ರಶ್ನೆ. ನಮ್ದು ನೋಡ್ಬೋದು, ಇಲ್ಲಿ ಸಾಕಷ್ಟು ರೋಗಿಗಳು ಬಂದಿರ್ತಾರ ಹಳ್ಳಿಗಳಿಂದ. ನಿಮಗೆ ಈಗ ಏನಂದ್ರಿ? ಅವ್ರು ಕಣ್ಣಿನ ಚಸ್ಮಾನು ಹೊರಗೆ ತಗೊಂಡ್ರಿ, ಮತ್ತು ಔಷಧ ರೀ? ಔಷಧ ಹೊರಗೆ ತಗೋತ ಹೇಳಿದ್ರು. ನೋಡ್ರಿ, ಔಷಧ ಪಾಪ ಅವ್ರಿಗೆ ಹಿರಿಯರಿಗೆಲ್ಲ ವಯಸ್ಸಾದವ್ರಿಗೆ ಹೊರಗೆ ತಗೊಂತಾರ. ಸಾಕಷ್ಟು ಸರ್ಕಾರಕ್ಕೆ ಅನುದಾನ ಬರ್ತದ ಆಸ್ಪತ್ರೆಗಳಿಗೆ. ಮತ್ತು ಇಲ್ಲೇನು ಸಿಬ್ಬಂದಿ ವರ್ಗದವರು, ಹಿರಿಯ ಅಧಿಕಾರಿಗಳು ಯಾವುದೇ ರೀತಿ ಇಲ್ಲಿ ಸ್ಪಂದಿಸಲ್ಲ ಹಿರಿಯರಿಗೆ ಬಂದವರಿಗೆ. ಈ ರೀತಿ ಬಿಜಾಪುರ ಜಿಲ್ಲಾ ಸಮಸ್ಯೆ ಈ ಥರ ಐತೆ ನೋಡ್ರಿ.